ಹೌದು, ಇದು ಪತ್ನಿಯೇ ಪತಿಗೆ ಯಮಳಾದ ಕತೆ. ಕಳೆದ ಮಾರ್ಚ್ 27ರಂದು ಎಲ್ಲರೂ ಶ್ರೀರಾಮನವಮಿ ಸಂಭ್ರಮದಲ್ಲಿದ್ದರೆ ಗೌರಿಬಿದನೂರಿನ ವಿವಿಪುರಂ ಜನರಲ್ಲಿ ಆತಂಕ ಮನೆ ಮಾಡಿತ್ತು. ಗೌರಿಬಿದನೂರು ನಗರದ ವಿವಿಪುರಂನಲ್ಲಿ ವಾಸವಾಗಿದ್ದ ಶಿವಕುಮಾರ್ ಅಲಿಯಾ ಸಾದಿಕ್ ಪಾಷಾ ಎಂಬಾತ ತನ್ನ ಮನೆಯಲ್ಲಿ ಶವವಾಗಿದ್ದ. ಆತನ ಹೆಂಡತಿ ರೇಷ್ಮಾ ತನ್ನ ಗಂಡ ಶಿವಕುಮಾರ್ ಅಲಿಯಾ ಸಾದಿಕ್ ಪಾಷಾ ರಾತ್ರಿ 1 ಗಂಟೆಗೆ ಮನೆಗೆ ಬಂದ. ತೀವ್ರ ಗಾಯಗಳಾಗಿದ್ದವು. ತೀವ್ರ ರಕ್ತಸ್ರಾವವಾಗಿ ಬಂದು ಮನೆಯಲ್ಲಿ ಮಲಗಿಕೊಂಡು ಹಾಗೆ ಸಾವನ್ನಪ್ಪಿದ್ದಾನೆ ಎಂದು ಬೆಳಿಗ್ಗೆ ಶಿವಕುಮಾರ್ ಮನೆಯವರಿಗೆ ಹಾಗೂ ಅಕ್ಕಪಕ್ಕದ ಜನರಿಗೆ ತಿಳಿಸಿದ್ದಾಳೆ. ವಿಷಯ ಪೊಲೀಸರವರೆಗೂ ತಲುಪಿದೆ. ಸ್ಥಳಕ್ಕೆ ಗೌರಿಬಿದನೂರು ಪೊಲೀಸರು ಭೇಟಿ ನೀಡಿದ್ದಾರೆ. ಶಿವಕುಮಾರನ ಶವ ಇರುವ ಸ್ಥಿತಿಗೂ ಹೆಂಡತಿ ರೇಷ್ಮಾ ನೀಡಿರುವ ಹೇಳಿಕೆಗೂ ತಾಳೆಯಾಗದ ಕಾರಣ ಅನುಮಾನಗೊಂಡ ಪೊಲೀಸರು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಸ್ಥಳಕ್ಕೆ ಬೆರಳಚ್ಚು ತಂಡ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಸಾವಿನ ಬಗ್ಗೆ ಅನುಮಾನಗೊಂಡ ಪೊಲೀಸರು ರೇಷ್ಮಾಳನ್ನು ವಶಕ್ಕೆ ಪಡೆದು ಪೊಲೀಸರ ಶೈಲಿಯಲ್ಲಿ ವಿಚಾರಣೆ ನಡೆಸಿದ್ದಾರೆ. ಕಡೆಗೆ ರೇಷ್ಮಾಳ ನೌಟಂಕಿ ಆಟ ಹೊರಬಂದಿದೆ. ದೊಡ್ಡಬಳ್ಳಾಪುರ ಮೂಲದ ಶಿವಕುಮಾರ್ ಹಾಗೂ ರೇಷ್ಮಾ 20 ವರ್ಷದ ಹಿಂದೆ ಪ್ರೀತಿಸಿ ಅಂತರ್ಧರ್ಮ ವಿವಾಹವಾಗಿ ಶಿವಕುಮಾರ್ ಸಾದಿಕ್ ಪಾಷಾ ಆಗಿ ಬದಲಾಗಿದ್ದ. ದಶಕಗಳಿಂದ ಗೌರಿಬಿದನೂರು ವಿವಿಪುರಂನ ಬಾಡಿಗೆ ಮನೆಯಲ್ಲಿ ವಾಸವಿದ್ರು. ಇತ್ತೀಚಿನ ವರ್ಷಗಳಲ್ಲಿ ಇಬ್ಬರ ನಡುವೆ ವೈಮನಸ್ಸು ಶುರುವಾಗಿ ಇಬ್ಬರ ನಡುವೆ ಪದೇ ಪದೇ ಜಗಳವಾಗುತ್ತಿತ್ತು. ಅಲ್ಲದೆ ರೇಷ್ಮಾಳಿಗೆ ಇನ್ನಿತರೆ ಬಾಯ್ ಫ್ರೆಂಡ್ಗಳ ಸಂಬಂಧಕ್ಕೆ ಪತಿ ಶಿವಕುಮಾರ್ ಅಡ್ಡವಾಗಿದ್ದ ಎನ್ನಲಾಗಿದೆ. ಕಡೆಗೂ ಪತಿಯನ್ನು ಮುಗಿಸಲು ಸ್ಕೆಚ್ ಹಾಕಿಕೊಂಡಿದ್ದ ರೇಷ್ಮಾ 26ರ ಗುರುವಾರ ತಡರಾತ್ರಿ ತನ್ನ ಬಾಯ್ ಫ್ರೆಂಡ್ ಶಾರುಖ್ ಖಾನ್ ಗ್ಯಾಂಗ್ ಅನ್ನ ಮನೆಗೆ ಕರೆಸಿ ಶಿವಕುಮಾರ್ನಿಗೆ ರಾಡ್ ಹಾಗೂ ಕಟ್ಟಿಗೆಯಿಂದ ಹಲ್ಲೆ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಿ ಶಿವಕುಮಾರ್ನದ್ದು ಸಾಮಾನ್ಯ ಸಾವು ಎಂದು ಬಿಂಬಿಸಿದ್ದಳು ಎನ್ನುವ ಭಯಾನಕ ಸತ್ಯ ಒಪ್ಪಿಕೊಂಡಿದ್ದಾಳೆ. ವಿಚಾರಣೆ ಚುರುಕುಗೊಳಿಸಿದ ಗೌರಿಬಿದನೂರು ಪೊಲೀಸರು ಕೊಲೆ ಮಾಡಿ ತಲೆಮರೆಸಿಕೊಂಡಿದ್ದ ಆರೋಪಿಗಳಾದ ಶಾರುಖ್, ರಾಮು, ಆನಂದ್, ಅಕ್ಷಯ್, ಪಾರ್ಥ ಎಂಬುವವರನ್ನು ಪತ್ತೆ ಮಾಡಿ ರೇಷ್ಮಾ ಸೇರಿದ 5 ಜನ ಆರೋಪಿಗಳನ್ನು ಜೈಲಿಗಟ್ಟಿದ್ದಾರೆ. ಡಿಸ್ಟ್ರಿಕ್ಟ್ ಗೌರಿಬಿದನೂರು ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ನಿನ್ನೆ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಈ ನಮ್ಮ ಮಾಹಿತಿ ಪ್ರಕಾರ ಒಬ್ಬರು ಪರ್ಸನ್ ಸಾದಿಕ್ ಅವ್ರದ್ದು ಬಾಡಿ ಸಿಕ್ಕಿದೆ. ಅರೌಂಡ್ 40 ಇಯರ್ಸ್ ಏಜ್ ಇದೆ. ಅವ್ರದ್ದು ಕೂಲಿ ಕೆಲಸ ಮಾಡ್ತಾರೆ. ವಿವಿಪುರಮಲ್ಲಿ ಅವ್ರದ್ದು ವಾಸ ಇದೆ. ಫ್ಯಾಮಿಲಿ ಅಲ್ಲಿ ವೈಫ್ ಇದ್ದಾರೆ ಮತ್ತು 2 ಜನ ಮಕ್ಕಳು ಇದ್ದಾರೆ. ಗಂಡು ಮಕ್ಕಳು ಹೆಣ್ಮಕ್ಳು ಇದ್ದಾರೆ. ಸೊ ಬಟ್ ಇವರದು ಮೊದಲಿಂದ ಏನಾದರೂ ಮ್ಯಾರಿಟಲ್ ಡಿಸ್ಪ್ಯೂಟ್ ವಗೇರೆ ನಡ್ತಾ ಇದೆ. ಹಸ್ಬೆಂಡ್ ಏನು ಕೆಲಸ ಮಾಡ್ತಾ ಇಲ್ಲ, ವೈಫ್ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಡಿಪೆಂಡೆಂಟ್ ಇದ್ದಾರೆ ಎಲ್ಲರೂ. ಸೊ ರೆಗ್ಯುಲರ್ ಆಗಿ ಏನಾದರೂ ಗಲಾಟೆ ವಗೇರೆ ನಡ್ತಾ ಇದೆ. ಇವ್ರದ್ದು ಮೊದಲೇನು ಲವ್ ಮ್ಯಾರೇಜ್ ವಗೇರೆ ಆಗಿತ್ತು. ಸೊ ರೆಗ್ಯುಲರ್ ಆಗಿ ಏನು ತಡೆದಾಟ ವಗೇರೆ ಮಾಡ್ತಾ ಇದ್ದಾರೆ. ಫ್ಯಾಮಿಲಿ ಮೆಂಬರ್ಸ್ಗೆ ಕೂಡ ಗಮನಕ್ಕೆ ಇದೆ. ಸೊ ಮೊನ್ನೆ ನಮಗೆ ಈ ಥರ ಮಾಹಿತಿ ಕೊಟ್ಟಿದ್ದಾರೆ ಬೆಳಿಗ್ಗೆ ಕಿ ಇವರು ಬೆಡ್ ಮೇಲೆ ಮಲಗಿದ್ದಾರೆ, ಇವ್ರದ್ದು ಡೆತ್ ಆಗಿದೆ, ಏನಾದರೂ ಈ ಥರ ಸ್ಟಾರ್ಟಿಂಗಿಂದ ಅನುಮಾನಾಸ್ಪದ ಥರ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ನಾವೆಲ್ಲ ನಮ್ಮ ಪೊಲೀಸ್ ಆಫೀಸರ್ಸ್ ಎಲ್ಲ ಟೀಮ್, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತು ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ವಗೇರೆಗೆಲ್ಲ ಕರೆದು ನಾವು ಕೂಡ ಹೋಗಿದ್ದೀವಿ. ನಾನು ಕೂಡ ಸ್ವಂತ ಭೇಟಿ ಮಾಡಿದ್ದೀನಿ. ಆಮೇಲೆ ನಮಗೆ ಅಲ್ಲಿ ಮನೆಯಲ್ಲಿ ಹೋಗಿ ಸಿಕ್ಕಿದ್ದು ಕಿ ಹಾಲಲ್ಲಿ ಒಂದು ಬೆಡ್ ಇದೆ. ಆ ಬೆಡ್ ಮೇಲೆ ಇವರು ಮಲಗಿದ್ದಾರೆ ಮತ್ತು ಇವ್ರಿಗೆ ಏನು ಅಂದರೆ ಡೆತ್ ಆಗಿದೆ ಅವ್ರದ್ದು. ಅವ್ರಿಗೆ ತುಂಬ ಇಂಜುರೀಸ್ ವಗೇರೆ ಇದೆ. ಕಾಲಿಗೆ, ಕೈಗೆ, ಮುಖಗೆ ಇಂಜುರೀಸ್ ವಗೇರೆ ಇದೆ. ಅವ್ರು ಕೇಳಿದಾಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನೂ ಹೇಳಿಲ್ಲ. ವೈಫ್ಗೆ ನಮಗೆ ಏನು ಗೊತ್ತಿಲ್ಲ, ಇವರು ರಾತ್ರಿ ಲೇಟ್ ಬಂದಿದ್ದಾರೆ, ಮಲಗಿದ್ದಾರೆ, ಆಮೇಲೆ ಎದ್ದಿಲ್ಲ ಇದು ಹೇಳಿದ್ದಾರೆ. ಆಮೇಲೆ ಸ್ವಲ್ಪ ನಾವು ಎಕ್ಸ್ಟ್ರಾ ಅಕ್ಕಪಕ್ಕದವ್ರ ಜೊತೆ ಮಾತಾಡಿ ಆಮೇಲೆ ಅವ್ರಿಗೆ ಸ್ವಲ್ಪ ಫೋರ್ಸ್ ಮಾಡಿ ಕೇಳಿದ್ದೀವಿ. ರಾತ್ರಿ ಯಾರು ಬಂದಿದ್ದಾರೆ 4-5 ಜನ, ಅವರು ಇವರಿಗೆ ಹೊಡೆದಿದ್ದಾರೆ, ನಮಗೆ ಲಾಕ್ ಮಾಡಿದ್ದಾರೆ, ವೈಫ್ಗೆ ಮತ್ತು ಮಕ್ಕಳಿಗೆ ಲಾಕ್ ಮಾಡಿದ್ದಾರೆ, ಇವರಿಗೆ ಹೊಡೆದಿದ್ದಾರೆ, ಯಾವ ಕಾರಣಕ್ಕೆ ಹೊಡೆದಿದ್ದಾರೆ ಗೊತ್ತಿಲ್ಲ, ಇದು ಎಲ್ಲ ಈ ಥರ ಕಥೆ ವಗೇರೆ ಎಲ್ಲ ಮಾಡಿಕೊಂಡು ಹೇಳಿದ್ದಾರೆ. ಆಮೇಲೆ ನಾವು ಸಿನ್ಸ್ ಅನುಮಾನಾಸ್ಪದ ಇತ್ತು, ಸೊ ನಾವು ಅವರಿಗೆ ಸ್ಟೇಷನಲ್ಲಿ ಕರ್ಕೊಂಡು ಹೋಗಿ ಲೇಡಿಗೆ, ವೈಫ್ಗೆ ಅವರಿಗೆ ಇಂಟರೋಗೇಷನ್ ಮಾಡಿದ್ದೀವಿ. ಆಮೇಲೆ ಅವರು ಒಪ್ಕೊಂಡಿದ್ದಾರೆ ಕಿ ಇವ್ರದ್ದು ರೆಗ್ಯುಲರ್ ಆಗಿ ಗಲಾಟೆ ವಗೇರೆ ಮಾಡ್ತಾಯಿತ್ತು ಇವರು, ಮತ್ತು ಕುಡಿತಾ ಇತ್ತು ರೆಗ್ಯುಲರ್ ಆಗಿ. ಸೊ ಆ ಕಾರಣ ಬಗ್ಗೆ ನಮ್ಮ ಮೊನ್ನೆ ಕೂಡ 3-4 ದಿನದಿಂದ ರೆಗ್ಯುಲರ್ ಆಗಿ ಗಲಾಟೆ ನಡ್ತಾಯಿತ್ತು. ಅದೇ ಕಾರಣ ಇವರ ಬ್ರದರ್ ಇದ್ದಾರೆ ಶಾರುಖ್, ಅವರಿಗೆ ಕರೆದು ಪ್ಲ್ಯಾನ್ ಮಾಡಿದ್ದಾರೆ. ಸೊ ಶಾರುಖ್ ಅವ್ರದ್ದು 2-3 ಜನ ಫ್ರೆಂಡ್ಸ್ ಜೊತೆಗೆ ಬಂದು ಇವರು ರಾತ್ರಿ ಇವರಿಗೆ ತುಂಬ ಚೆನ್ನಾಗಿ ಹೊಡೆದಿದ್ದಾರೆ ದೊಣ್ಣೆ ವಗೇರೆಯಿಂದ. ಸೊ ಇವರದ್ದು ಕಾಲು ಕೈ ಎಲ್ಲ ಫ್ರ್ಯಾಕ್ಚರ್ ಆಗಿತ್ತು.
ಸೊ ಇದರದ್ದು ಸ್ಪಾಟಲ್ಲಿ ಡೆತ್ ಆಗಿದೆ. ರಾತ್ರಿ ಇನ್ಸಿಡೆಂಟ್ ಆಯಿತು 1:32 ಅರೌಂಡ್. ಆಮೇಲೆ ಕೂಡ ಯಾರಿಗೆ ಇನ್ಫಾರ್ಮ್ ಮಾಡಲಿಲ್ಲ, ಪೊಲೀಸ್ಗೆ ಕೂಡ ಇನ್ಫಾರ್ಮ್ ಮಾಡಲಿಲ್ಲ. ಮತ್ತು ಅವ್ರದ್ದು ಡೆತ್ ಆಗಿದೆ, ಆಮೇಲೆ ಕೂಡ ಯಾರಿಗೆ ಇನ್ಫಾರ್ಮ್ ಮಾಡಲಿಲ್ಲ, ಹಾಸ್ಪಿಟಲ್ ಕರ್ಕೊಂಡು ಹೋಗಿಲ್ಲ, ಅಲ್ಲಿ ಅವ್ರಿಗೆ ಮಲಗಿಸಿದ್ದಾರೆ. ಸೊ ತುಂಬ ಅನುಮಾನಾಸ್ಪದ ಥರ ಈ ಥರ ಎಲ್ಲ ಇನ್ಸಿಡೆಂಟ್ ಆಗಿದೆ. ಬಟ್ ಈಗ ಅವರು ಕನ್ಫೆಸ್ ಕೂಡ ಮಾಡಿದ್ದಾರೆ. ವೈಫ್ಗೆ ಆಲ್ರೆಡಿ ನಾವು ಅರೆಸ್ಟ್ ಮಾಡಿದ್ದೀವಿ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.